ಸರಿಪಡಿಸಕ್ಕೆ ಈವೋನೇ ಮಾಡಿ ನಾನು ಮುಕ್ತಾಯ ಮಾಡೋದಕ್ಕೆ ಈವೋರವರು ಒಂದು ಅಪೀಲ್ ಕೊಡಿ. ಅಪೀಲ್ನಲ್ಲಿ ಅವರು ಕೋರ್ಟು ನಿಮ್ಮ ಲ್ಯಾಂಡ್ ಗ್ರಾಬಿಂಗ್ ಕೋರ್ಟು ತೀರ್ಮಾನ ಮಾಡೋಕ್ಕೆ ಅನುಕೂಲ ಆಗುತ್ತೆ, ಅಥವಾ ನಾವು ಬೇರೆ ಕೋರ್ಟ್ ತೀರ್ಮಾನ ಮಾಡೋದಕ್ಕೂ ಕೂಡ ಅನುಕೂಲ ಆಗುತ್ತೆ. ಅವರು ವಾಟರ್ ಇನ್ಸ್ಪೆಕ್ಷನ್ ಯಾವುದೇ ಮೆಜರ್ಮೆಂಟ್ಸ್ ಅವ್ರು ಮಾಡಿಲ್ಲ. ಅವ್ರು ಅಲ್ಲೇ ಆಫೀಸಲ್ಲಿ ನಿಂತ್ಕೊಂಡು ಎರಡು ಒಂದೇ ಅಲ್ಲ ಸರ್, ಎರಡು ಒಂದೇ ಆಗಲ್ಲ. ಅವರು ಎಂಡಾರ್ಸ್ಮೆಂಟ್ ಕೊಟ್ಟರು ಸರಿ ಅಲ್ಲ, ಇಒ ಹಾಕ್ತೀವಿ. ಇಒ ಅದನ್ನ ಮತ್ತೆ ಪರಿಶೀಲನೆ ಮಾಡಿ ಪರಿಶೀಲನೆ ಮಾಡಿ ಅಳತೆ ಮಾಡೋದಿದ್ರೆ ಅಳತೆಯನ್ನು ಮಾಡಿಸಿ ಆ ನಂತರ ಪರಿಶೀಲನೆ ಮಾಡಿ ದಾಖಲಾತಿಗಳೆಲ್ಲ ಪರಿಶೀಲನೆ ಮಾಡಿ ಅಪೀಲ್ನ ತೀರ್ಮಾನ ಮಾಡಿ. ಇಒ ತೀರ್ಮಾನ ಮಾಡ್ತಾರೆ ಯಾರು ಇದೆ ಏನು ಅಂತ. ಅದು ಸರ್ವೆ ನಂಬರ್ ಆಗಿದ್ರೆ AC ಅವರು ಈಗ ಏನನ್ನ ಆದೇಶ ಆಗಿದೆ ಅಂತ ಅದೆಲ್ಲ ಇಲ್ಲ ಸರ್. ಗ್ರಾಮ ಠಾಣಾ ಅಂದ್ರೆ PDO ಆರ್ಡರ್ನ EO ಚಾಲೆಂಜ್ ಮಾಡೋಲ್ಲ. PDO ಕೆಲಸ ಮಾಡಿ ಗ್ರಾಮ ಠಾಣಾನ ಅಲ್ವಾ, ಬೇಡವಾ, ಬೇಕಾ ಬೇಡವಾ, ದಾಖಲಾತಿಗಳು ಇವರು ಅಪೀಲ್ ಕೊಟ್ಟ ತಕ್ಷಣ ದಾಖಲಾತಿಗಳನ್ನೆಲ್ಲ ಪರಿಶೀಲನೆ ಬೇಕಾದ್ರೆ ಅವ್ರಿಗೂ ಆಪರ್ಚುನಿಟಿ ಕೊಟ್ಟು ಏನು ತಪ್ಪಿಲ್ಲ. ಸಾರ್ವಜನಿಕರಿಗೂ ಸಮಸ್ಯೆ ಇದ್ರೆ ಅದನ್ನು ಒಂದೇ ಸರಿ ಪರಿಹಾರ ಮಾಡಬೇಕು. ಅರ್ಥ ಆಯ್ತಾ? ನೀವು ಅಪೀಲ್ ತಗೊಂಡು ಈ ದಾಖಲಾತಿಗಳೆಲ್ಲ ಪರಿಶೀಲನೆ ಮಾಡಿ. ಎಂಡಾರ್ಸ್ಮೆಂಟ್ ಅಪೇರೆಂಟ್ಲಿ ಇಟ್ ಇಸ್ ರಾಂಗ್. ಆ ಥರ ಎಂಡಾರ್ಸ್ಮೆಂಟ್ 2017ವರೆಗೂ ಇವರೇನು ಕೇಳ್ತಿದ್ದಾರೆ, ಅಸಿಸ್ಟೆಂಟ್ ಕಮಿಷನರು ಕಾಂಟ್ರಾಕ್ಟ್ ರಾಜ್ ಆಕ್ಟ್ಗಳಿಗೆ ದಾಖಲೆ ನೀವು ಡಿಸೈಡ್ ಮಾಡಿರುವಾಗ ತಹಸೀಲ್ದಾರರಿಂದ ಸೀಕ್ರೆಟ್ ತಗೋಬಾರ್ದು ಅಥವಾ ಅವರಿಂದ ದಾಖಲೆ ತಗೋಬಾರ್ದು ಅಂತ ಎಲ್ಲೂ ಇಲ್ಲ. ಗೊತ್ತಾಯ್ತಾ? ನಿಮ್ಗೆ ಅನುಕೂಲತೆಗೆ ತಕ್ಕ ಒಂದು ವೇಳೆ ತಹಸೀಲ್ದಾರ್ ನೀವು ಬೇಕು ಅವರು ಒಂದು ರೇಟು ಬಂದು ಅವ್ರ ಕಡೆಯಿಂದ ಮಾಹಿತಿ ತರಿಸ್ಕೊಳ್ಳಿ. ಪೆಂಡಿಂಗ್ ಇರೋ ಕೇಸ್ ತೀರ್ಮಾನ ಮಾಡಕ್ಕೆ ಬೆಳಿಗ್ಗೆ ಹೇಳಿದ್ದೀನಿ. ಈ ಸೊತ್ತು ಮಾಡ್ಕೊಡೋದಕ್ಕೆ ಅದಕ್ಕೆ ಡೈರೆಕ್ಷನ್ಸ್ ಕೊಡ್ತಾರೆ ಅವಾಗ. ಸರ್ವೆ ನಂಬರ್ ಬೇರೆ ಪಕ್ಕದಲ್ಲಿ ಗ್ರಾಮ ಠಾಣೆ ಹೋಗ್ಬೇಕಾದ್ರೆ ನಮ್ಮ ಸರ್ವೆ ನಂಬರ್ ನಾನು ಒಳಗೆ ಹೋಗ್ಬೇಕು, ಬೇರೆ ಯಾರು ಹೋಗಕ್ಕಾಗಲ್ಲ. ಎರಡು ಒಂದೇ ಅಲ್ಲ ಸರ್, ಎರಡು ಒಂದೇ ಆಗಲ್ಲ. ಅವರು ಎಂಡಾರ್ಸ್ಮೆಂಟ್ ಕೊಟ್ಟರು ಸರಿ ಅಲ್ಲ, ಇಒ ಹಾಕ್ತೀವಿ. ಇಒ ಅದನ್ನ ಮತ್ತೆ ಪರಿಶೀಲನೆ ಮಾಡಿ ಪರಿಶೀಲನೆ ಮಾಡಿ ಅಳತೆ ಮಾಡೋದಿದ್ರೆ ಅಳತೆಯನ್ನು ಮಾಡಿಸಿ ಆ ನಂತರ ಪರಿಶೀಲನೆ ಮಾಡಿ ದಾಖಲಾತಿಗಳೆಲ್ಲ ಪರಿಶೀಲನೆ ಮಾಡಿ ಅಪೀಲ್ನ ತೀರ್ಮಾನ ಮಾಡಿ. ತಕರಾರಿಲ್ಲ ಯಾರು ಮೋಸ. ನೀವು ಇದನ್ನ ಪರಿಶೀಲನೆ ಮಾಡಿ ಒಂದು ಕೆಲಸ ಮಾಡಿ. ಎರಡೂ ಎಂಡಾರ್ಸ್ಮೆಂಟ್ ಏನಿದೆ, ಎರಡೂ ಎಂಡಾರ್ಸ್ಮೆಂಟ್ ಕೊಟ್ಟಿರೋ ತಪ್ಪು. ದಾಖಲಾತಿಗಳನ್ನು ನೋಡಿ ಸರಿಯಾಗಿ ಪರಿಶೀಲನೆ ಮಾಡಿ ಕೊಟ್ಟಿಲ್ಲ, ಅದಕ್ಕೋಸ್ಕರ ನಮ್ಮ ಹಕ್ಕು ವೈಲೇಟ್ ಆಗ್ತಾ ಇದೆ. ಇದನ್ನು ಸರಿಯಾದ ರೀತಿ ಪರಿಶೀಲನೆ ಮಾಡಿ ಇದಕ್ಕೆ ಆದೇಶ ಮಾಡಬೇಕು ಅಂತ ಈ ಒಂದು ಅಪೀಲ್ ಕೊಡಿ. ಗೊತ್ತಾಯ್ತಾ? ಪಂಚಾಯತ್ ರಾಜ್ ಕಾಯ್ದೆ ಅರ್ಥ ಆಯ್ತಾ? ಇವ್ರು ಎಂಡಾರ್ಸ್ಮೆಂಟ್ ಇದು ಪರಿಶೀಲನೆ ಮಾಡಬೇಕು. ಇವ್ರು ಒಂದೇ ಎಂಡಾರ್ಸ್ಮೆಂಟ್ ಏನು ಕಬಡ್ಡಿಗೆ ಲ್ಯಾಂಡ್ ಕಬಡ್ಡಿಗೆ ಅದಕ್ಕೆ ನಾನು ಮಾಡೋಕ್ಕಾಗಲ್ಲ. ಯಾವುದು ದಾಖಲೆ ನೋಡಲಿಲ್ಲ, ಏನೂ ಇಲ್ಲ. ಎಂಡಾರ್ಸ್ಮೆಂಟ್ ಅಂದ್ರೆ ಹೇಗಿರ್ಬೇಕು? ಪರಿಶೀಲನೆ ಮಾಡಬೇಕು. ಇವ್ರು ಕೇಳ್ತಾ ಇರೋ ಜಾಗ ಲ್ಯಾಂಡ್ ಗ್ರಾಬಿಂಗ್ ಕೋರ್ಟಲ್ಲಿ ಕೇಸ್ ಇದೆ. ಈ ಖಾತೆ ಮಾಡಬೇಕು ಅಂತ ಏನು ಕೇಳ್ತಿದ್ದಾರೆ, ಅದ್ರ ಕೇಸ್ ಇದೆ. ಈಗ ಎವಿಡೆನ್ಸ್ ನಡೀತಾ ಇದೆ ಸುಮ್ಮನೆ ಪರಿಶೀಲನೆ ಮಾಡಿ. ಈಗ ಲ್ಯಾಂಡ್ ಕಬಡ್ಡಿಗೆ ಈಗ ಅವರು ಅದನ್ನೇನು ನೋಡಲಿಲ್ಲ. ಕಬಡ್ಡಿಗೆ ನ್ಯಾಯಾಲಯ ಎಂಡಾರ್ಸ್ಮೆಂಟ್ ಅಲ್ಲಿ ಎಲ್ಲೇ ಬಂದಿದೆಯಾ ಅದೆಲ್ಲ ನೋಡಿದೀನಿ ಅಂತ. ಎಂಡಾರ್ಸ್ಮೆಂಟ್ ನೀವು ಓದಿದ್ರೆ ಎಂಡಾರ್ಸ್ಮೆಂಟ್ ನೀವು ಅದೆಲ್ಲ ದಾಖಲೆಗಳೆಲ್ಲ ಪರಿಶೀಲನೆ ಮಾಡಿದ್ದೀನಿ ಬರ್ತಿದ್ದೀರಾ.